ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 2024 ಹೊಸ ವರ್ಷದ ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದೆ. ವೀಕ್ಷಕರೇ, ಈ ರಾಶಿಯವರಿಗೆ ಸಮಯ ಅಷ್ಟೊಂದು ಚೆನ್ನಾಗಿ ಇಲ್ಲ. ವಿಶೇಷವಾಗಿ ಈ ರಾಶಿಯವರು ಯಾವುದೇ ಕಾರ್ಯಕ್ಕೆ ಕೈ ಹಾಕಿದರೂ ಸಹ ಅಂದ್ಕೊಂಡಂಥ ಕಾರ್ಯಗಳು ನೆರವೇರೋದಿಲ್ಲ. ಶುಭ ಕಾರ್ಯಗಳಿಗೆ, ವಿವಾಹಾದಿ ಕಾರ್ಯಗಳಿಗೆ, ಮನೆ ಕಟ್ಟೋದಕ್ಕೆ, ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂಥ ಸಮಯವಲ್ಲ. ಈ ರಾಶಿಯವರಿಗೆ ಅರ್ಧ ಪಂಚಮ ಶನಿ ದೋಷ ಇರೋದರಿಂದ ಗಂಡಸರು ಶನಿವಾರಗಳಂದು ಕಪ್ಪು ನೀಲಿ ಬಟ್ಟೆ ಧಾರಣೆ ಮಾಡ್ತಾಯಿದ್ರೆ ಭಾಳ ಒಳ್ಳೆಯದು. ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಡ್ರಿಂಕ್ ಮಾಡಬಾರ್ದು. ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮ ದಿನ ಅಲ್ಲ. ಒಂದು ವೇಳೆ ಗುರುವಾರ ಅಥವಾ ಶುಕ್ರವಾರ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿರ್ತದೆ. ಸೋಮವಾರವೂ ಸಹ ಶುಭಪ್ರದ. ಈ ರಾಶಿಯವರು ಶನಿವಾರಗಳಂದು ಶನಿದೇವರಿಗೆ ಎಳುಬತ್ತಿ ದೀಪ ಹಚ್ಚಿ 8 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋಬೇಕು. ಶನಿ ಭಗವಾನರ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಬೇಕು. 2025 ಏಪ್ರಿಲ್ವರೆಗೂ ಶನಿ ದೋಷ ಇರುತ್ತೆ. ಹಾಗೆ ನಾಗದೋಷ ಇರೋದ್ರಿಂದ ತುಂಬ ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ಗಡಿಬಿಡಿಗೆ ಸಿಲುಕಬೇಡಿ. ನಿಮ್ಮ ವ್ಯವಹಾರಗಳಲ್ಲಿ ತಾಳ್ಮೆ ಇರಲಿ, ನಿಧಾನತೆ ಇರಲಿ. ಇನ್ನು ಶನಿವಾರಗಳೊಂದು ಪರಿಹಾರ ಮಾಡ್ಕೊತಕ್ಕಂಥ ಅಭಿಲಾಷೆ ಇದ್ದಾಗ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಕೊಡ್ಬೋದು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕೊಡ್ಬೋದು, ಗಣಪತಿ ಟೆಂಪಲಲ್ಲಿಯೂ ಸಹ ಪೂಜೆಯನ್ನು ಕೊಟ್ಟು ಶನಿ ಭಗವಾನರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ಬೋದು. ಇನ್ನು ಸರ್ಪದೋಷ ಇರೋದರಿಂದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆ ಮಾಡಿಸೋದು ಬಹಳ ಉತ್ತಮ. ಒಂದು ವೇಳೆ ಅಲ್ಲಿಗೆ ಹೋಗಲಿಕ್ಕೆ ಸಮಸ್ಯೆ ಇರ್ತಕ್ಕಂಥವರು ಎಲ್ಲಿಯಾದರೂ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದ ಕಡೆ ಮಂಗಳವಾರ ಅಥವಾ ಷಷ್ಠಿ ಅಥವಾ ಪಂಚಮಿ ಈ ದಿನಗಳೊಂದು, ಅಮಾವಾಸ್ಯೆ ಪೌರ್ಣಮಿಗಳಂದು ಸಹ ಪೂಜೆಯನ್ನು ಮಾಡಿಸ್ಬೋದು. ಅಥವಾ ನಾಗನ ಸಾನ್ನಿಧ್ಯದಲ್ಲೂ ಸಹ ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕ, ಎಳ್ನೀರಿನ ಅಭಿಷೇಕ ಆ ಸಂಪ್ರದಾಯಕ್ಕೆ, ಅಂದರೆ ಅಲ್ಲಿನ ಅರ್ಚಕರು ಯಾವ ರೀತಿ ಮಾರ್ಗದರ್ಶನ ಹೇಳ್ತಾರೋ ಆ ರೀತಿ ಪರಿಹಾರ ಮಾಡ್ಕೊಂಬೋದ್ರಿಂದಲೂ ಶುಭಪ್ರದ ಆಗುತ್ತೆ. ಇನ್ನು ಈ ರಾಶಿಯವರಿಗೆ ಗುರುಬಲ ಇಲ್ಲ. ಗುರುಬಲ ಇಲ್ಲದೇ ಇರೋದ್ರಿಂದ ಹಣಕಾಸಿನ ವಿಚಾರಗಳಲ್ಲಿ ಏರುಪೇರು ಇರ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಸಮಯ ಅಲ್ಲ. ಓದಿದ್ದೆಲ್ಲ ಮರ್ತೋಗ್ತಕ್ಕಂಥದ್ದು ಅಥವಾ ನೆನಪಿಗೆ ಬಾರ್ದಲೇ ಇರ್ತಕ್ಕಂಥದ್ದು ಅಥವಾ ಓದುವಾಗ ನಿದ್ದೆ ಬರ್ತಕ್ಕಂಥದ್ದು, ಆಲಸ್ಯ ಆಗ್ತಕ್ಕಂಥದ್ದು, ಇಂಥ ವಿಚಾರಗಳು ಜಾಸ್ತಿ ಆಗುತ್ತೆ. ಎಷ್ಟೇ ಎಫೆಕ್ಟ್ ಹಾಕಿರೂ ಕಾನ್ಸಂಟ್ರೇಷನ್ಸ್ ಬರಲ್ಲ. ಆದ್ದರಿಂದ ಗುರುವಾರಗಳಂದು ರಾಯರ ಮಂದಿರದಲ್ಲಿ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ಅಶ್ವತ್ಥ ವೃಕ್ಷಕ್ಕೆ ಗುರುವಾರಗಳಂದು 12 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು, ವಿಷ್ಣುವಿನ ದೇವಸ್ಥಾನದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು, ಹಾಗೆ ಶ್ರೀಮನ್ ನಾರಾಯಣನಿಗೂ ಸಹ ಪೂಜೆ ಕೊಡ್ಬೋದು, ಈಶ್ವರನಿಗೂ ಸಹ ಗುರುವಾರಗಳೊಂದು ಪೂಜೆ ಕೊಡೋದ್ರಿಂದ ಈ ಗುರುಬಲದ ಎಫೆಕ್ಟು ಶುಭ ಫಲವಾಗಿ ಪರಿಣಮಿಸುತ್ತೆ. ಇನ್ನು ವಿಶೇಷವಾಗಿ ರಾಘವೇಂದ್ರ ಸ್ತೋತ್ರವನ್ನು ಮನೆಯಲ್ಲಿ ಪಾರಾಯಣ ಮಾಡೋದ್ರಿಂದಲೂ ಶುಭ ಫಲ ಸಿಗುತ್ತೆ. ಹಾಗೆ ಗುರುಗಳಿಗೆ ಗೌರವ ಕೊಡ್ತಕ್ಕಂಥದ್ದು ಅಥವಾ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು
ಅವರಿಗೆ ಹಳದಿ ವಸ್ತ್ರ ದಾನ ಕೊಡೋದ್ರಿಂದಲೂ ಸಹ ಈ ಗುರುವಿನ ಎಫೆಕ್ಟು ದೂರ ಆಗುತ್ತೆ. ಈ ರಾಶಿಯವರಿಗೆ ಯಾವುದೇ ಶುಭ ಕಾರ್ಯಗಳಿಗೆ ಉತ್ತಮವಾದಂಥ ಸಮಯ ಅಲ್ಲ. ಸ್ವಲ್ಪ ಸಮಯ ತಾಳ್ಮೆಯಿಂದ ಇರಿ. ಮುಂದಿನ ದಿನಗಳಲ್ಲಿ ಗುರುಬಲ ಬರುತ್ತೆ. ಆಗ ನಿಮಗೆ ಇಷ್ಟವಾದಂಥ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡಬಹುದು. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅಂದ್ಕೊಂಡಾದ ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳು ಆಗೋದಿಲ್ಲ. ಸ್ವಲ್ಪ ಏರುಪೇರು ಇರ್ತದೆ. ಬೇರೆಯವ್ರ ಹತ್ರ ತೆಗೆದುಕೊಂಡಂಥ ಟೈಮ್ಗೆ ಅವ್ರಿಗೆ ಹೇಳಿದ ಟೈಮ್ಗೆ ಕೊಡೋಕ್ಕಾಗಲ್ಲ. ಒಂದು ವೇಳೆ ಬೇರೆ ಯಾರಾದರೂ ನಿಮ್ಗೆ ಹಣ ಕೊಡಬೇಕು ಅಂತಂದರೂ ಅವರು ಸಹ ನಿಮ್ಮ ಸಮಯಕ್ಕೆ ಕೊಡೋದಿಲ್ಲ. ಅದರಿಂದ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಯ ಆರಾಧನೆ ಮಾಡಿ, ಅನುಕೂಲ ಇರ್ತಕ್ಕಂಥವರು ಮಂತ್ರಾಲಯಕ್ಕೂ ಹೋಗಿ ಶ್ರೀ ಗುರು ರಾಘವೇಂದ್ರರ ದರ್ಶನ ಮಾಡಿಕೊಂಡು ಮಂತ್ರಾಕ್ಷತೆ ಪ್ರಸಾದವನ್ನು ತೆಗೆದುಕೊಂಬರೋದ್ರಿಂದಲೂ ಶುಭಪ್ರದ ಆಗುತ್ತೆ. ಆ ಅಕ್ಷತೆಗಳನ್ನು ದೇವರ ಮನೆಯಲ್ಲಿ ಇಟ್ಕೊಳ್ಳಿ, ನೆಲದ ಮೇಲೆ ಇಡಬೇಡಿ. ಒಂದು ಸ್ಟೀಲ್ ಭರಣಿಯಲ್ಲಿ ಹಾಕಿ ಶುದ್ಧತೆಯಲ್ಲಿ ಇಟ್ಕೊಂಡು ನಿಮ್ಮ ಪರ್ಸಲ್ಲಿ ಅಥವಾ ಜೋಬಲ್ಲಿ ಒಂದು 5-6 ಕಾಳು ಅಕ್ಕಿ ಕಾಳನ್ನು ಯಾವಾಗಲೂ ಇಟ್ಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ. ನಮಸ್ಕಾರ.